ಅದಕ್ಕೆ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಶಾಶ್ವತ ಹಿಂದುಳಿದ ಆಯೋಗದಿಂದ ಒಂದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತಿದ್ದೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ಯಾಕಂದ್ರೆ ನಮ್ಮ ಸಂವಿಧಾನ ಬಂದು 75 ವರ್ಷ ಆಯ್ತು. ಈ 75 ವರ್ಷಗಳಾದ್ರೂ ಕೂಡ ಬಡತನ ಎಷ್ಟು ಮಟ್ಟಿಗೆ ನೀಗಿಸಿದೀವಿ, ಎಷ್ಟು ಜನಕ್ಕೆ ಶಿಕ್ಷಣ ಕೊಟ್ಟಿದ್ದೀವಿ, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ, ಎಷ್ಟು ಜನಕ್ಕೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದೆ, ಇವೆಲ್ಲ ಗೊತ್ತಾಗಬೇಕಲ್ಲ. ಅವರ ಆರ್ಥಿಕ, ಸಾಮಾಜಿಕ ಪರಿಸ್ಥಿತಿ ಏನು ಗೊತ್ತಾಗಬೇಕಲ್ಲ. ಗೊತ್ತಾದ್ರೆ ಇನ್ನೂ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಅವಕಾಶಗಳನ್ನು ಒದಗಿಸಿಕೊಡ್ಲಿಕ್ಕೆ ಸಾಧ್ಯ. ಇದನ್ನ 2015ರಲ್ಲಿ ನಾನು ಮಾಡಿದೆ. ಅವತ್ತಿನಿಂದ ನೆನಗುದಿ ಬಿದ್ದಿತ್ತು. ಕುಮಾರಸ್ವಾಮಿ ತಗೊಳ್ಳಿಲ್ಲ, ಆಮೇಲೆ ಯಡಿಯೂರಪ್ಪ ತಗೊಳ್ಳಿಲ್ಲ, ಬಸವರಾಜ ಬೊಮ್ಮಾಯಿ ತಗೊಳ್ಳಿಲ್ಲ, ಅವ್ರು ಯಾರು ಕೂಡ ತಗೊಳ್ಳಿಲ್ಲ. ನಾನು ಮತ್ತೆ ಅದನ್ನ ತಗೊಂಡು ಅದನ್ನು ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಅದು ಯಾರಿಗೆ ವಿರೋಧ ಏನಿಲ್ಲ, ಯಾರ ವಿರುದ್ಧನೂ ಇಲ್ಲ. ಎಲ್ರಿಗೂ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಶೋಷಣೆಗೊಳಪಟ್ಟಿದ್ದಾರೆ, ಆ ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಇದನ್ನು ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಚಾಮರಾಜನಗರ ಜಿಲ್ಲೆ